ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದವನಿಗೆ ಸಂಕಷ್ಟ ಎದುರಾಗಿದೆ. ಸಿಗ್ನಲ್ ಬಿತ್ತು ಅಂತ ನಿಂತಿದ್ದಕ್ಕೆ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ. ಟ್ರಾಫಿಕ್ ರೂಲ್ಸ್ ವಯೋಲೇಷನ್ಗೆ ಇಲ್ಲಿ ಸಂಕಷ್ಟ ಎದುರಾಗಿರೋದಲ್ಲ, ಸರಿಯಾಗಿ ರೂಲ್ಸ್ ಫಾಲೋ ಮಾಡಿದ್ದೇ ತಪ್ಪ ಅಂತ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ. ರಾಜಾಜಿನಗರದಲ್ಲಿ ಸ್ವಿಗ್ಗಿ ಡೆಲಿವರಿ ಬಾಯ್ ಮೇಲೆ ಹೀಗೆ ಹಲ್ಲೆ ಮಾಡಿದ್ದಾರೆ. ಬೈಕಲ್ಲಿ ಬಂದು ಸ್ವಿಗ್ಗಿ ಡೆಲಿವರಿ ಬಾಯ್ ಜೊತೆ ಕಿರಿಕ್ ತೆಗೆದಿದ್ದಾರೆ. ಸಿಗ್ನಲ್ ಬಿದ್ದಿದ್ರು ಕೂಡ ರೆಡ್ ಸಿಗ್ನಲ್ ಬಿದ್ದಿದೆ ಅಲ್ಲಿ, ಆದರೂ ಮುಂದೆ ಹೋಗು ಅಂತ ಆವಾಜ್ ಹಾಕಿದ್ದಾರೆ. ಮುಂದೆ ಹೋಗಲ್ಲ ಅಂತ ಹೇಳಿದ್ದಕ್ಕೆ ಆತನ ಮೇಲೆ, ಪ್ರೇಮ್ ಅನ್ನೋನ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ಮನಸ್ಸೋ ಇಚ್ಛೆ ಆ ಡೆಲಿವರಿ ಬಾಯ್ ಪ್ರೇಮ್ಗೆ ಕಿಡಿಗೇಡಿಗಳು ಥಳಿಸಿದ್ದಾರೆ. ಹೀಗೆ ಹಲ್ಲೆಗೊಳಗಾದಂತಹ ಡೆಲಿವರಿ ಬಾಯ್ ಪ್ರೇಮ್ನ ನಮ್ಮ ಪ್ರತಿನಿಧಿ ಸತ್ತಾರ್ ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಟ್ರಾಫಿಕ್ ನಿಯಮವನ್ನು ಪಾಲನೆ ಮಾಡಿದಕ್ಕೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಬಂದಂತಹ 3 ಆಸಾಮಿಗಳು ಸ್ವಿಗ್ಗಿ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ನಿನ್ನೆ ಬಸವೇಶ್ವರನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನಿನ್ನೆ ಮಧ್ಯರಾತ್ರಿ 11:50 ಸುಮಾರಿಗೆ ಪ್ರೇಮ್ ಅನ್ನೋರು, ಅಂದ್ರೆ ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರುವಂತಹ ಪ್ರೇಮ್ ಅನ್ನೋರು ಡ್ಯೂಟಿಯಲ್ಲಿ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮೋದಿ ಸರ್ಕಲ್ ಹತ್ರ ಬಂದಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ 3 ಅಂದ್ರೆ ಒಂದೇ ದ್ವಿಚಕ್ರ ವಾಹನದಲ್ಲಿ ಬಂದಂತಹ 3 ಸವಾರರು ಕಿರಿಕ್ ಶುರು ಮಾಡ್ತಾರೆ. ನೀವು ಮುಂದೆ ಹೋಗಿ ಅಂತ ಇವರಿಗೆ ಫೋರ್ಸ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಲ್ಲ, ಸಿಗ್ನಲ್ ಬಿದ್ದಿದೆ, ಸಿಗ್ನಲ್ ಬಿಟ್ಟ ಮೇಲೆ ನಾನು ಹೋಗ್ತೀನಿ ಅಂತ ಅಂದಿದ್ದಕ್ಕೆ ಕಿರಿಕ್ ಶುರುವಾಗಿ 3 ಸ್ವಿಗ್ಗಿ ಡೆಲಿವರಿ ಬಾಯ್ ಮೇಲೆ ಮನಸ್ಸೋ ಹೆಚ್ಚು ಹಲ್ಲೆಯನ್ನು ಮಾಡಿದ್ದಾರೆ. ಹಲ್ಲೆಗೊಳಗಾದಂತಹ ಪ್ರೇಮ್ ಅವರ ತಲೆ ಹಾಗೂ ಮುಖದ ಭಾಗಕ್ಕೆ ಗಂಭೀರವಾಗಿ ಗಾಯ ಆಗಿರುವಂತದ್ದು. ಘಟನೆ ಸಂಬಂಧ ಈಗಾಗಲೇ ಅವರು ಬಸವೇಶ್ವರನಗರ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ಸದ್ಯ ನಮ್ಮ ಜೊತೆಗೆ ಹಲ್ಲೆಗೊಳಗಾದಂತಹ ಪ್ರೇಮ್ ಅವರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಏನಾಯ್ತು ಸರ್ ನಿನ್ನೆ? ಯಾವ ವಿಚಾರಕ್ಕೆ ಕಿರಿಕ್ ಶುರುವಾಯ್ತು ಸರ್? ಅದೇ ಸರ್, ನಾನು ಸಿಗ್ನಲ್ ಹತ್ರ ಗಾಡಿ ನಿಲ್ಲಿಸಿದ್ದೀನಿ. ರೈಟ್ ಸೈಡ್ ಆಟೋ ಇತ್ತು, ಲೆಫ್ಟ್ ಸೈಡ್ ಕಾರ್ ಇದ್ದೀನಿ. ಹೋಗೋಕೆ ಆಗ್ಲಿಲ್ಲ. ಅವ್ನು ಹೇಳ್ತಾರೆ ಸಿಗ್ನಲ್ ನಲ್ಲಿ ಹೋಗೋಕೆ ಆಗುತ್ತೆ ಅಂದ್ರೆ, ನಾನು ಹೇಳಿದ ಆಗಕ್ಕಿಲ್ಲ. ಅವ್ನು 3 ಜನ ಗಾಡಿ ಬಿಟ್ಟು ನನಗೆ ಹೊಡೆಯಕ್ಕೆ ಬಂದಿದ್ದೆ. ಅಂದ್ರೆ ನೀವು ಆ ಟೈಮ್ ನಲ್ಲಿ ಏಕೆ ಅಲ್ಲಿ ಗಾಡಿ ಯಾಕೆ ಸ್ಟಾಪ್ ಮಾಡಿದ್ರಿ? ಸಿಗ್ನಲ್ ಇತ್ತಲ್ಲ ಸರ್, ಸಿಗ್ನಲ್ಗೋಸ್ಕರ. ಆಲ್ರೆಡಿ ರೈಟ್ ನಲ್ಲಿ ವೆಹಿಕಲ್ ಇತ್ತು ಸರ್, ಲೆಫ್ಟ್ ನಲ್ಲಿ ವೆಹಿಕಲ್ ಇತ್ತು. ಅವರು ನಿಮ್ಮ ಹತ್ರ ಸ್ಟಾರ್ಟಿಂಗ್ ಏನಂತ ಕಿರಿಕ್ ಮಾಡಿ ಸರ್? ಏನಂತ ಮಾತಾಡಿದ್ರು? ಇಲ್ಲ, ಅವ್ನು ಹೇಳಿದೆ ಸೈಡ್ ಬಿಡಿ. ನಾನು ಹೇಳ್ತಾ ಇದ್ದೀನಿ ಸರ್ ಸೈಡ್ ಇಲ್ಲ, 2 ನಿಮಿಷ ಸಿಗ್ನಲ್ ಆಗಿ ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಡೈರೆಕ್ಟ್ ಹೊಡೆಯಕ್ಕೆ ಬಂದ್ಬಿಟ್ಟಿದ್ದೆ. ಅವಾಗ ನೀವೇನಾದ್ರು ಇಲ್ಲ ನಾ ಹೋಗ್ತೀನಿ ಅಂತ ಏನಾದ್ರು ಅವ್ರಿಗೆ ಮನವಿ ರಿಕ್ವೆಸ್ಟ್ ಮಾಡಿದ್ರೆ ಹೆಂಗೆ? ಇಲ್ಲ, ಆಲ್ರೆಡಿ ನಾನು ಅಷ್ಟೇ ಹೇಳಿದ್ದೀನಿ ಅವ್ನಿಗೆ. ಅವ್ರು ಡೈರೆಕ್ಟ್ ಹೊಡೆಯಕ್ಕೆ ಬಂದಿದ್ರು ಅಷ್ಟೇ, ಏನ್ ಮಾತಾಡಕ್ ಹೋಗ್ಲಿಲ್ಲ ಅವರು. ಎಷ್ಟು ಜನ ಇದ್ರು ಸರ್ ಅವರು? ಒಂದೇ ಗಾಡಿ. ನೀವೇನು ಹಾಸ್ಪಿಟಲ್ ಹೋಗಿದ್ರ ಸರ್? ಹೆಂಗೆ? ನಾನು ಹಾಸ್ಪಿಟಲ್ ಹೋಗಿದ್ದೇನೆ. ಯಾವ ಹಾಸ್ಪಿಟಲ್? KG ಜನರಲ್ ಮಲ್ಲೇಶ್ವರಂ. ಅವ್ರೇನಂದ್ರು ಡಾಕ್ಟರ್ ಈಗ ಎಕ್ಸ್ರೇ ಮಾಡಕ್ ಹೇಳಿದಾರೆ. ಎಕ್ಸ್ರೇ ಮಾಡಕ್ ಹೇಳಿದ್ದಾರೆ. ದೂರ ಏನಾದ್ರು ಕೊಟ್ರ ಸರ್? ದೂರ ಕೊಟ್ರ? ಕೇಸ್ ಕೊಟ್ರ? ಇಲ್ಲ, ಕೇಸ್ ಕೊಟ್ಟ. ಬಸವೇಶ್ವರನಗರ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು. ಪೊಲೀಸರು ಏನಂದ್ರು ಸರ್? ಪೊಲೀಸ್ ಅವ್ರು ಹೇಳಿದ್ರೆ ಬೆಳಿಗ್ಗೆ ಬನ್ನಿ, ಕ್ರೈಮ್ ಅವ್ರು ಬರ್ತಾರೆ, ಕ್ಯಾಮ್ರಾ ಚೆಕ್ ಮಾಡ್ಬಿಟ್ಟು ನೋಡ್ತೇನೆ. ನೀವು ಮೂಲತಃ ಎಲ್ಲಿ ಸರ್? ಬೆಂಗಳೂರಿಂದ ಎಷ್ಟು ವರ್ಷ ನೆಲೆಸಿದ್ರಿ ಸರ್? 20 ವರ್ಷದ. ಎಲ್ಲಿ? ರಾಜಸ್ಥಾನ. ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ 1 ವರ್ಷ ಆಗಿದೆ. ಇವಿಷ್ಟು ಹಲ್ಲೆಗೆ ಒಳಗಾದಂತಹ ಸ್ವಿಗ್ಗಿ ಡೆಲಿವರಿ ಬಾಯ್ ಪ್ರೇಮ್ ಅವರ ಮಾತು. ಅಂದ್ರೆ ರೈಟ್ ಭಾಗದಲ್ಲಿ ನಂದು ಆಟೋ ಇತ್ತು, ಬಲಭಾಗದಲ್ಲಿ ಎಡಭಾಗದಲ್ಲಿ ಕಾರು ಇತ್ತು, ನಾನು ಮಿಡ್ಲಲ್ಲಿ ಇದ್ದೆ. ಈ ಒಂದು ಸಂದರ್ಭದಲ್ಲಿ ಹಿಂಬದಿಂದ ಬಂದಂತಹ 3 ಸವಾರರು ಅಂದ್ರೆ ಒಂದೇ ದ್ವಿಚಕ್ರ ವಾಹನದಲ್ಲಿ ಬಂದಂತಹ 3 ನಿಮ್ಗೆ ದಾರಿ ಬಿಡಿ ಅಂತ ಅವ್ರ ಜೊತೆ ಕಿರಿಕ್ ಶುರು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಲ್ಲ, ಸಿಗ್ನಲ್ ಬಿಟ್ಟ ಮೇಲೆ ನಾನು ಮುಂದೆ ಹೋಗ್ತೀನಿ ಅಂತ ಅವರಿಗೆ ಉತ್ತರವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇದರಿಂದ ಕಿರಿಕ್ ಶುರುವಾಗಿ ನಂತರ ಹಲ್ಲೆ ಮಾಡಿರುವಂತಹ ಆರೋಪವನ್ನು ಪ್ರೇಮ್ ಅವರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.